ಒಂದು ನಮ್ಮ ದೇಶದೊಳಗೆ ಯಾರಿಗೆ ಅನ್ಯಾಯ ಆಗ್ತದೆ ಅಂತ ಅನಿಸಿದರೆ ಅದ್ರ ವಿರುದ್ಧ ರಕ್ಷಣೆ ಕೊಡಲಿಕ್ಕೆ ಸಮಿತಿ ಮಾಡಲಿಕ್ಕೆ ಅವರಿಗೆ ಸಂವಿಧಾನಾತ್ಮಕವಾಗಿರುತ್ತೆ ಹಕ್ಕಿರ್ತದೆ. ಅವರು ಸ್ವಾತಂತ್ರ್ಯ ಅದು. ಅವ್ರಿಗೆ ಅನಿಸಿದರೆ ಅದನ್ನು ರಚನೆ ಮಾಡ್ಕೊಳ್ಬೋದು. ಆದರೆ ವಾಸ್ತವವಾಗಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ದೌರ್ಜನ್ಯ ಯಾರ ಮೇಲೆ ಆಗ್ತದೆ, ದೌರ್ಜನ್ಯ ಯಾರಿಂದ ಯಾತಕ್ಕೆ ಯಾವ ಕಾರಣಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ರಕ್ಷಣೆ ಯಾರಿಗಿರೋದಿಲ್ಲ ಅಂದರೆ ಯಾವತ್ತೂ ಕೂಡ ಆರ್ಥಿಕವಾಗಿ ದುರ್ಬಲರು ಯಾರಿರ್ತಾರೆ ಅವರಿಗೆ ರಕ್ಷಣೆ ಸಹಜವಾಗಿ ಇರೋದಿಲ್ಲ. ಯಾವುದೇ ಒಂದು ಕುಟುಂಬದೊಳಗೆ ಅಥವಾ ಒಂದು ಸಮಾಜದೊಳಗೆ ಒಂದು ದೇಶದೊಳಗೆ ಆರ್ಥಿಕವಾಗಿ ಯಾರು ದುರ್ಬಲರಿರ್ತಾರೆ ಅವರು ಸಾಮಾಜಿಕವಾಗೂ ಕೂಡ ಒಳಪಡ್ತಾರೆ ಅಂತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಮ ಭಾರತೀಯ ಸಮಾಜವನ್ನು ನೋಡಿದರೆ ಅದು ಭಾಳ ಕ್ಲಿಯರಾಗಿ ಅರ್ಥ ಆಗ್ತದೆ. ಇದುವರೆಗೂ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಇಲ್ಲದೇ ಇರೋ ಕಾರಣಕ್ಕೆ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು ಸತ್ಯ. ಈಗ ಆರ್ಥಿಕ ಸಬಲೀಕರಣ ಆದಾಗ ಪುರುಷ ಮತ್ತು ಮಹಿಳೆಯರ ಸಂಬಂಧಗಳು ಅದು ಪಲ್ಲಟಗೊಳ್ತಾ ಇದ್ದಾವೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾದರೆ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ಆವಾಗ ಪುರುಷ ಪ್ರಧಾನ ಸಮಾಜದಲ್ಲಿ ಬಂದಿರತಕ್ಕಂಥ ಪುರುಷರಿಗೆ ಸಹಜವಾಗಿ ತಮ್ಮ ಈಗೋ ಹರ್ಟ್ ಆಗ್ತದೆ. ಅಂಥ ಒಂದು ಈಗೋ ಹರ್ಟ್ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಆ ಈಗೋನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಕ್ಕಂಥ ರೀತಿಯೊಳಗೆ ಇಂಥ ಒಂದು ಸಂಘಟನೆಗಳು ಹುಟ್ಟುಕೊಳ್ತವೆ ಅನ್ನೋದು ವಾಸ್ತವ ಗೊತ್ತಿಲ್ಲ. ಅಥವಾ ಅಂಥ ಒಂದು ಆರ್ಥಿಕವಾಗಿ ಸಬಲ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಗಂಡು ಮಕ್ಕಳು ಏನಾದರೂ ಸೇರಿ ಅದನ್ನು ರಚನೆ ಮಾಡಿಕೊಂಡ್ರೆ ನ್ಯಾಯಬದ್ಧವಾಗಿರ್ತಕ್ಕಂಥದ್ದು. ಅದು ಶೋಷಣೆಗೊಳಗಾಗಿರ್ತಕ್ಕಂಥದ್ದು. ಒಳಗಾಗಿರ್ತಕ್ಕಂಥವ್ರು ತಮ್ಮ ಶೋಷಣೆ ವಿರುದ್ಧದ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇಂಥ ಸಂಘಟನೆಗಳು ಸ್ಥಾಪನೆ ಮಾಡ್ತಕ್ಕಂಥ ಸಂವಿಧಾನಬದ್ಧ ಸ್ವಾಗತಾರ್ಹ. ಆದರೆ ಅದು ನಿಜವಾಗ್ಲೂ ಶೋಷಣೆಗೊಳಗಾಗಿರ್ತಕ್ಕಂಥವ್ರು ಬಳಕೆ ಮಾಡಿದರೆ ಸ್ವಾಗತ ಆಗ್ತದೆ. ಅದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಹಾಗೆ ಏನು ಡೌರಿ ಆ್ಯಕ್ಟ್ ಇದೆ, ಕುಟುಂಬದೊಳಗಿರ್ತಕ್ಕಂಥ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಇದೆ. ಇವು ಯಾವ ರೀತಿ ಮಿಸ್ಯೂಸ್ ಆಗ್ತವೆ. ಇದನ್ನು ಕೂಡ ಇಂಥ ಒಂದು ಕಾಯ್ದೆ ಬಂದರೆ, ಇದೇನು ಕಾಯ್ದೆ ಅಲ್ಲಿದು, ಇದೇನದ ಒಂದಿಷ್ಟು ಜನ ವ್ಯಕ್ತಿಗಳು, ಅದು ಭಾಳ ವಿಶೇಷವಾಗಿ ಏನಂತ ಹೇಳಿದ್ರೆ ನಮ್ಮ ವಿಶ್ವನಾಥ್ ಅವರು ಮಾಜಿ ಶಿಕ್ಷಣ ಸಚಿವರ ಅಧ್ಯಕ್ಷತೆಯೊಳಗೆ ಇಂಥ ಒಂದು ಕಾಯ್ದೆ ಬಂದಿದೆ. ಪಾಪ ಶಿಕ್ಷಣ ಸಚಿವರಿಗೆ ಶೋಷಣೆ ಆಗಿರಬೇಕು, ಅದಕ್ಕೆ ಅವರು ಒಂದು ಸಂಘಟನೆ ರಚನೆ ಮಾಡ್ಕೊಂಡ್ರೆ ಮಾನ್ಯ ಶಿಕ್ಷಣ ಸಚಿವರೇ ನಿಮಗೆ ಶುಭ ಆಗಲಿ ಅಂತಕ್ಕಂಥ ಹಾರೈಸ್ತೀವಿ. ಅಲ್ಲ, ಈ ಸಮಿತಿಯಿಂದ ಪುರುಷರಿಗೆ ರಕ್ಷಣೆ ಆಗುತ್ತೆ ಖಂಡಿತ. ಯಾವುದೇ ಒಂದು ಇಂಥ ಸಮಿತಿಯಿಂದ ದೌರ್ಜನ್ಯಕ್ಕೊಳಗಿರ್ತಕ್ಕಂಥವ್ರಿಗೆ ಒಂದು ಸಾಂತ್ವನ ಸಿಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಯಾವುದೇ ಸಮಿತಿ ಇರ್ಬೋದು. ಒಂದು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು ಸೇರಿ ಏನಾದರೂ ಒಂದು ಸಮಿತಿ ರಚನೆ ಮಾಡಿಕೊಂಡ್ರೆ, ನ್ಯಾಯಬದ್ಧವಾಗಿರ್ತಕ್ಕಂಥ ಸಮಿತಿನ ರಚನೆ ಮಾಡಿಕೊಂಡ್ರೆ ಆ ಒಂದು ಉದ್ದೇಶ ಈಡೇರಿಸಿದ್ರೆ, ಪುರುಷರು ಯಾರಾದರೂ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ಅವ್ರ ಪರವಾಗಿ ನಿಲ್ಲುವಂಥ ಸಮಿತಿ ಇತ್ತು ಅಂತ ಹೇಳಿದ್ರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಅಂತಕ್ಕಂಥ. ಶೋಷಣೆ ಅಂತಕ್ಕಂಥದ್ದು ಬರೀ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರಶ್ನೆ ಬರೋದಿಲ್ಲ. ಯಾರು ದೌರ್ಬಲ್ಯವಾಗಿರ್ತಾರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಯಾರು ದೌರ್ಬಲ್ಯದಿಂದ ಬಳಲ್ತಿರ್ತಾರೆ ಅವರಿಗೆ ಶೋಷಣೆ ಮಾಡ್ತಕ್ಕಂಥದ್ದು ಈ ಒಂದು ನಮ್ಮ ಭಾರತೀಯ ಸಮಾಜದೊಳಗೆ ಅದು ಒಂದು ಸಹಜಾಗಿರ್ತಕ್ಕಂಥ ಕ್ರಿಯೆ. ಯಾಕೆಂದರೆ ನಮ್ಮ ಸಾಮಾಜಿಕ ಸ್ತರ ವಿನ್ಯಾಸನೇ ಅದು. ಏನೋ ಈ ಮನೋ ಸಿದ್ಧಾಂತ ಇದೆಯಲ್ಲ, ಅದು ಸಾಮಾಜಿಕ ಸ್ತರ ವಿನ್ಯಾಸಗಳನ್ನು ರಚನೆ ಮಾಡಿದಾರಲ್ಲ, ಅಂತರ್ಗತವಾಗಿ ಆ ಒಂದು ಸಾಮಾಜಿಕ ವ್ಯವಸ್ಥೆಯೊಳಗೇ ಶೋಷಣೆ ಅಂತಕ್ಕಂಥದ್ದು ಅಂತರ್ಗತವಾಗಿ ಬಂದಿರ್ತದೆ. ಹಾಗಾಗಿ ಯಾರಿಗೆ ಅವಕಾಶ ಸಿಗ್ತದೆ ಆ ದುರ್ಬಲ ವ್ಯಕ್ತಿಗಳ ಮೇಲೆ ಶೋಷಣೆ ಮಾಡ್ತಕ್ಕಂಥ ಮನೋವೃತ್ತಿನೇ ನಮ್ಮ ದೇಶದ ಜನರಲ್ಲಿದೆ. ಅದನ್ನು ಪ್ರಜ್ಞಾಪೂರ್ವಕವಾಗಿ ನಾವು ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಯಾರು ಬೆಳೆದಿರ್ತಾರೆ ಆ ಮನೆಯೊಳಗೆ ಅಂಥ ಶೋಷಣೆಗಳಿರೋದಿಲ್ಲ. ಯಾರು ಈ ಟ್ರೆಡಿಷ್ನಲ್ ಫ್ಯಾಮಿಲೀಸಿಂದ ಬಂದಿರ್ತಾರೆ ಅದು ಸಹಜವಾಗಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ. ಅಂಥವ್ರಿಗೆ ಮಹಿಳೆಯರು ಏನಾದರೂ ಮಾತಾಡಿದರೆ ಅವ್ರ ಹಕ್ಕುಗಳನ್ನು ಕೇಳಿದರೆ ಅದನ್ನು ಶೋಷಣೆ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅಂಥ ಭಾವನೆಗಳಿಂದ ಏನಾದರೂ ಈ ಸಂಘಟನೆ ಹುಟ್ಟಿದರೆ ಅದು ಸರಿಯಾದಂಥ ಕ್ರಮ ಅಲ್ಲ. ನಿಜವಾಗ್ಲೂ ಅವರಿಗೆ ಶೋಷಣೆ ಆಗಿದ್ದರೆ ಆ ಶೋಷಣೆಯನ್ನು ಶೋಷಣೆಯಿಂದ ರಕ್ಷಣೆ ಮಾಡಲಿಕ್ಕೆ ಈ ಸಂಘಟನೆ ಆಗಿದ್ದರೆ ಅದು ಸ್ವಾಗತಾರ್ಹ ಅಂತ. ಅದು ಗೊತ್ತಿಲ್ಲ. ಅದು ಯಾಕೆಂದರೆ ಅವ್ರು ಯಾರಿಗೆ ಅನ್ಯಾಯ ಆದ್ರೂ ಅದನ್ನು ಪ್ರತಿಭಟನೆ ಮಾಡಿದರೆ ರಕ್ಷಣೆ ಸಹಜವಾಗಿ ಸಿಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಈ ಸಮಿತಿ ಈಗ ಗೊತ್ತಾಕಿದ್ದಾರೆ ಏನು ಹೇಳ್ತಿದೆ? ಅದೇ ಹೇಳಿದ್ನಲ್ಲ, ಈಗ ಅವರಿಗೆ ಶುಭವಾಗಲಿ. ಅವ್ರ ದೌರ್ಜನ್ಯಕ್ಕೆ ಒಳಗಾಗಿ ಅವರ ಸಾಕಷ್ಟು ನೋವು ಅನುಭವಿಸಿ ಈ ಸಮಿತಿಯನ್ನು ರಚನೆ ಮಾಡಿರಬೇಕು. ಅವರಿಗೆ ಶುಭ ಆಗಲಿ ಮುಂದಿನ ದಿವಸವಾಗಿ ಅಂತ ಶುಭ ಹಾರೈಸ್ತೀನಿ. ಒಂದು ಸ್ಪಷ್ಟವಾಗಿ ನೋಡ್ಬೋದು ನಾವು ನಮ್ಮ ಇಡೀ ವ್ಯವಸ್ಥೆಯ ಮಹಿಳೆ ಪುರುಷರ ವ್ಯವಸ್ಥೆ, ಮದುವೆ ಏನು ವ್ಯವಸ್ಥೆ ಇದೆಯಲ್ಲ, ನಾವು ಆಲ್ಮೋಸ್ಟ್ ಎಲ್ಲರೂ ಡೌರಿ ತೊಗೊಳ್ತಾರೆ. ಯಾರು ಹುಂಡ ಬಂಗಾರ ಅಂತ ಕೊಡ್ತಾರೆ ಮಂದಿಗೆಲ್ಲ ಮದುವೆ ಆಗೋ ಟೈಮಿಗೆ. ಇವ್ರು ಏನು ಮಾಡ್ತಾರೆ, ನಂಗೆ ಬೇಕಾಗಿಲ್ಲ ಅಂತಂದ್ರೆ ಅವರು ಅಟ್ಲೀಸ್ಟ್ ಅವ್ರು ಕೊಟ್ಟಿದ್ದ ಹುಂಡ ಬಂಗಾರನ ವಾಪಸ್ ಕೊಡ್ಬೇಕಂದ್ರೆ ಡೌರಿ ಕೇಸ್ ಹಾಕ್ತಾರೆ. ಈಗ ವರ್ಕಿಂಗ್ ವುಮೆನ್ ಇತ್ತು ಅಂದ್ರೆ ಆ ವರ್ಕಿಂಗ್ ವುಮೆನ್ ಹಸ್ಬೆಂಡಿಗೆ ಅವರಿಗೆ ಸಮಸ್ಯೆ ಆಗ್ತಿರ್ಬೋದು. ವರ್ಕಿಂಗ್ ವುಮೆನ್ ಅವ್ರಿಗೆ ಸಮಸ್ಯೆ ಆಗ್ತಿರ್ಬೋದು, ಮನೆ ಕೆಲಸವೆಲ್ಲ ಮಾಡೋದಿರ್ತಾರೆ. ಬಟ್ ಇವೆಲ್ಲ ಕಾನೂನಲ್ಲಿ ಎಲ್ಲ ಅವಕಾಶಗಳಿದೆ.
ನಮ್ಮ ಭಾರತ ದೇಶದ ಸಂವಿಧಾನ ಒಳಗೆ IPC ಸೆಕ್ಷನ್ಗಳು BNS ಒಳಗೂ ಅವಕಾಶಗಳಿದೆ. ಅದು ಒಂದು ವೇಳೆ ಡೌರಿ ಕೇಸ್ ಸುಳ್ಳು ಆಯಿತು ಅಂತಂದ್ರೆ ಅವರಿಗೆ ಇದೂ ಅವಕಾಶ ಇದೆ. ಏನಂತ ಕಾಂಪನ್ಸೇಷನ್ ಸಿಗುವಂಥ ಸುಳ್ಳು ಕೇಸ್ ಅಂತ ಅಲ್ಲೇ ಇದು ಮಾಡ್ತಾರಲ್ಲ, ಪಾಸ್ ಮಾಡಿಬಿಡ್ತಾರೆ ಕೇಸು. ಅದ ಕಾರಣಕ್ಕೆ ಇದು ಒಂದು ಅಷ್ಟೊಂದು ಫಲಕರ ವಿಷಯ ಅಲ್ಲ. ಏನಾರು ವ್ಯಕ್ತಿಗತವಾಗಿ ಅವರಿಗೆ ಏನಾರ ಸಮಸ್ಯೆಗಳು ಕಂಡಿರುತ್ತೆ, ಆದ ಕಾರಣಕ್ಕಾಗಿ ಈ ವಿಷಯಗಳನ್ನು ಈ ಸಮಿತಿನ ರಚನೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇರ್ಬೋದು. ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಪುರುಷರ ಹಿತರಕ್ಷಣಾ ಸಮಿತಿ ಅಂತೇಳಿ ಇವತ್ತಿನ ದಿವಸ ನಮ್ಮ ವಿಶ್ವನಾಥ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯದು. ಯಾಕಂತಂದ್ರೆ ಇವತ್ತಿನ ದಿವಸ ಭಾಳಷ್ಟು ಪುರುಷರಿಗೆ ಏನಪ್ಪ ಅಂತ ಅನ್ಯಾಯ ಮೊದಲ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿತ್ತು. ಈ ಜಾಸ್ತಿ ಏನಪ್ಪ ಅಂತಂದ್ರೆ ಪುರುಷರೇ ಅನ್ಯಾಯಕ್ಕೆ ಒಳಪಡುತ್ತಿದ್ದಾರೆ ಈ ಹೆಣ್ಮಕ್ಳಿಂದ. ಇದೇನು ಇವಾಗ ಸಮಿತಿ ಮಾಡಿದ್ದಾರೆ, ಇದು ಮಾಡಿದ್ರೆ ಭಾಳ ಒಳ್ಳೆಯ ಕೆಲಸ ಇದು. ಈಗೇನಪ್ಪ ಅಂತಂದ್ರೆ ಸ್ಟ್ರಾಂಗ್ ಆಗಬೇಕು. ಹಿಂಗೆ ಕೋರ್ಟ್ನಲ್ಲಿ ಭಾಳಷ್ಟು ಈಗ ನೋಡ್ತಾ ಇದ್ದೀರಿ ನೀವು ಇವತ್ತಿನ ದಿವಸ ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು, ಕೋರ್ಟ್ಗಳು ಏನೇನು ನಡೆದೋ ಹಾಲತ್ತ. ಈ ಒಂದು ಮದುವೆ ಆಗ್ತಾರೆ ಮತ್ತು ಡೈವರ್ಸ್ಗೆರ ಕೇಸ್ ಹಾಕ್ತಾರೆ. ಹಿಂಗೆ ಪುರುಷರು ಭಾಳಷ್ಟು ಇದರಿಂದ ಏನಪ್ಪ ಅಂತ ಮಾನಸಿಕವಾಗಿ ಭಾಳ ಹಿಂಸೆ ಆಗ್ತಾಯಿದೆ ಪುರುಷರಿಗೆ. ಅದರ ವಿರುದ್ಧ ಏನಪ್ಪ ವಿಶ್ವನಾಥ್ ಅವ್ರ ನೇತೃತ್ವ ಏನು ಇದು ಗೌರವಾಧ್ಯಕ್ಷತೆಯಲ್ಲಿ ಏನು ಸಮಿತಿ ಅದ, ಇದು ಭಾಳ ಒಳ್ಳೆಯದು. ಇದು ಏನಪ್ಪ ಅಂತಂದ್ರೆ ಹಿಂಗೆ ಇದು ಮುಂದುವರಿಲಿ ಅಂತೇಳಿ ನಾನು ಇವತ್ತಿನ ಶೋಭಾಯಿಸ್ತೀನಿ ಸರ್. ಯಾವ ರೀತಿ ಅನ್ಯಾಯ ಆಗುತ್ತೆ ಸರ್, ಇದು ಹೇಳ್ತಾ ಇದ್ದೀನಲ್ಲ ಸರ್, ಇವತ್ತಿನ ದಿವಸ ಪುರುಷರ ಮೇಲೆ ಒಂದು ನಮೂನೆ ಇಲ್ಲ ಸರ್. ಇವಾಗ ಕಾನೂನಲ್ಲಿ ಈಗ ಅವರಿಗೆ ಭಾಳಷ್ಟು ಒಂದು ಆಪ್ಷನ್ಸ್ ಇವೆ ಮಹಿಳೆಯರಿಗೆ. ಇದ್ರದ್ದು ಮಿಸ್ಯೂಸ್ ಭಾಳ ಆಗ್ತಾಯಿದೆ. ಇಲ್ಲಂತಿಲ್ಲ, ಆಗ್ತಿರ್ತದೆ. ಬಟ್ ಇದ್ರ ಮಿಸ್ಯೂಸ್ ಆಗಿ ಪುರುಷರು ಇವತ್ತಿನ ದಿವಸ ಭಾಳಷ್ಟು ಮಂದಿ ಸಫರ್ ಆಗ್ತಾಯಿದ್ದಾರೆ. ಜಾಬ್ ಇದ್ದವ್ರಿಗೆ ಆಗ್ತಾರೆ, ಆಗ ಡೈವರ್ಸ್ ಹಾಕ್ಬಿಡ್ತಾರೆ. ಮುಂದೆ ಮೇಂಟೆನೆನ್ಸ್ ಕೇಸ್, ಕೆಲವೊಂದು ಜನರು ಹೋಟೆಲ್ದಾಗ ಮಾಡ್ತಕ್ಕಂಥವ್ರ ಮ್ಯಾಗೂ ಮೇಂಟೆನೆನ್ಸ್ ಕೇಸ್. ಅವ್ರು ಎಲ್ಲಿದ್ದು ಹಾಕ್ಬೇಕು ಇವತ್ತಿನ ದಿವಸ. ಅದ್ರ ಸಲುವಾಗಿ ನ್ಯಾಯನೇ ಎಲ್ಲಿ ಅನ್ಯಾಯ ಆದ್ರೂ ನ್ಯಾಯ ಸಿಗಬೇಕು. ಇಂಥ ಯಾರಾದರೂ ಇವತ್ತಿನ ದಿವಸ ನಮ್ಮ ರಾಜ್ಯದಾಗ ಈಗ ಹೆಂಗೆ ನಾವು ದೌರ್ಜನ್ಯಕ್ಕೆ ಒಳಗಂಥ ಪುರುಷರೇನು ಇರ್ತಾರೆ ಅಂಥವ್ರ ಸಲಿಗೆ ಈ ವೇದಿಕೆ ಭಾಳ ಉತ್ತಮ ಒಂದು ವೇದಿಕೆ ಅಂತ ಇವತ್ತು ಹೇಳ್ತೀನಿ ಸರ್.